ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆಯ ಪರಿಣಾಮಗಳು ಭೂಗ್ರಹದ ಮೇಲೆ ನೇರವಾಗಿ ಬೀರುತ್ತಿರುವಂತಹ ಈ ಪ್ರಸಕ್ತ ಸನ್ನಿವೇಶದಲ್ಲಿ ವೃಕ್ಷ ಸಂರಕ್ಷಣೆ ಹಾಗೂ ಅರಣ್ಯ ಸಂವರ್ಧನೆ ಅತ್ಯಗತ್ಯ ಹಾಗೂ ಅನಿವಾರ್ಯವಾಗಿದೆ. ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದು, ಹಲವು ಖಾಸಗಿ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. 15,000 ಮರಗಳನ್ನ ನೆಟ್ಟಿರುವಂತಹ ವೃಕ್ಷ ಪ್ರೇಮಿ ವೆಂಕಟೇಶ್ ಅವರನ್ನ ಭೇಟಿಯಾಗೋಣ, ಭೇಟಿಯನ್ನ ಮಾಡಿ ಪ್ರೇರಣೆಯನ್ನ ಹೊಂದೋಣ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಅರಣ್ಯ ಪ್ರದೇಶ, ಬಂಡೀಪುರ ಹುಲಿ ಸಂರಕ್ಷಿತ ಮೀಸಲು, ಮಲೆ ಮಹದೇಶ್ವರ ಕಾನನವನ್ನೊಳಗೊಂಡ ಚಾಮರಾಜನಗರ ಜಿಲ್ಲೆ, ಪಶ್ಚಿಮ ಘಟ್ಟವನ್ನೊಳಗೊಂಡ ಗಡಿ ಪ್ರದೇಶ. ಇಂತಹ ಸುಂದರ ಜಿಲ್ಲೆಯಲ್ಲಿ ಹಸಿರು ಸಂವರ್ಧನೆಗೆ ಮತ್ತು ಸಂರಕ್ಷಣೆಗೆ ಸರ್ಕಾರ, ಸಂಘ ಸಂಸ್ಥೆಗಳು ಹಾಗೂ ಪರಿಸರ ಪ್ರೇಮಿಗಳು ಶ್ರಮಿಸುತ್ತಿದ್ದಾರೆ. ಇಂತಹ ಪರಿಸರ ಪ್ರೇಮಿಗಳಲ್ಲಿ ಪರಿಸರ ಪ್ರಶಸ್ತಿ ಪುರಸ್ಕೃತ ಸಿಎಂ ವೆಂಕಟೇಶ್ ಅವರು ಒಬ್ಬರು. ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾದ ವೆಂಕಟೇಶ್ ಪರಿಸರ ಪ್ರೇಮಿ. ತಮ್ಮ ಜಿಲ್ಲೆಯ ಹಲವೆಡೆ ಹೆದ್ದಾರಿ, ಮುಖ್ಯ ರಸ್ತೆಗಳ ನಿರ್ಮಾಣವಾಗಿ ರಸ್ತೆಯ ಬದಿಗಳು ಹಸಿರಿಲ್ಲದೆ ಬೋಳಾಗಿದ್ದನ್ನು ಅವರು ಗಮನಿಸಿದರು. ಅದೇ ರೀತಿ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳ ಆವರಣವು ಮರ ಗಿಡಗಳಿಲ್ಲದೆ ಬರಡಾಗಿರುವುದನ್ನು ನೋಡಿ ನೊಂದರು. ಈ ಎಲ್ಲಾ ಸರ್ಕಾರಿ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಲು ತೀರ್ಮಾನಿಸಿದ ಅವರು ಕಳೆದ 8 ವರ್ಷಗಳಿಂದ ಸುಮಾರು 15,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವು ದನ ಕರುಗಳ ಪಾಲಾಗದಂತೆ ಸುತ್ತಲೂ ಬೇಲಿ ಹಾಕಿ ರಕ್ಷಿಸಿ ಮಕ್ಕಳಂತೆ ಪಾಲನೆ, ಪೋಷಣೆ ಮಾಡುತ್ತಿದ್ದಾರೆ. ಕಲಾವಿದರೂ ಆಗಿರುವ ವೆಂಕಟೇಶ್ 2016 ಏಪ್ರಿಲ್ 24ರಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿ, ನಂತರ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಅವರನ್ನು ಕರೆಸಿ 250 ಸಸಿಗಳನ್ನ ನೆಟ್ಟ ಬಳಿಕ ಸಸಿ ನೆಟ್ಟು ಬೆಳೆಸುವುದು ಇವರ ಬದುಕಿನ ಒಂದು ಭಾಗವಾಗಿದೆ. ಕಳೆದ 2017 ಏಪ್ರಿಲ್ 24 ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ದಿವಸ ನಾವು ಚಾಮರಾಜನಗರ ಹಸೀಕರಣ ಮಾಡಬೇಕು ಅಂತ ಹೇಳಿ ನಾವು ಗಿಡ ನೆಡಕ್ ಶುರು ಮಾಡಿದ್ವಿ. ಇವತ್ತರೆಗೂ ಸಹಿತ ನಾವು ಗಿಡವನ್ನ ನೆಡೋದನ್ನ ನಿಲ್ಸಿಲ್ಲ, ಇವತ್ತು ನೆಡ್ತಾ ಇದ್ದೀವಿ. ಪಟ್ಟಣದ ನ್ಯಾಯಾಲಯ ರಸ್ತೆ, ಪಿ ರಾಚಯ್ಯ ರಸ್ತೆ, ಮಾರಮ್ಮನ ಗುಡಿ ರಸ್ತೆ, ರೈಲ್ವೆ ನಿಲ್ದಾಣದ ರಸ್ತೆ, ವಿಶ್ವವಿದ್ಯಾಲಯದ ರಸ್ತೆ, ಸಂತೆ ಮರಹಳ್ಳಿ ರಸ್ತೆಗಳಲ್ಲಿ ವೆಂಕಟೇಶ್ ಅವರು ನೆಟ್ಟ ಗಿಡಗಳು ಹಲವು ಹಕ್ಕಿ ಪಕ್ಷಿಗಳಿಗೆ ಆಶ್ರಯವಾಗಿದ್ದು ನೆರಳು ನೀಡುತ್ತಿವೆ. ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಯಾಕೆ ಮುಂದಿನ ತಲೆಮಾರವರನ್ನ ನೆನೆಸ್ಕೋಬೇಕು ಅಂತಂದ್ರೆ, ಅವರು ಸಾಲು ಮರಗಳನ್ನ, ಸಾವಿರಾರು ಸಂಖ್ಯೆಯ ಮರಗಳನ್ನ ನೆಡೋದ್ರ ಮೂಲಕ ಕೇವಲ ನೆಡೋದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಲಾಲನೆ, ಪಾಲನೆ ಮತ್ತು ಪೋಷಣೆಯನ್ನ ಮಾಡಿ ಮತ್ತು ಶ್ರದ್ಧೆಯಿಂದ ಅವರ ಕಾರ್ಯವನ್ನ ಬಹಳ ಮಹತ್ಕಾರ್ಯವಾಗಿ ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಮರ ಗಿಡ ತನ್ನದೇ ಆದ ವಿಶೇಷವಾದ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಆ ಎಲ್ಲ ಮರಗಳಿಗೆ ವಿಶೇಷವಾಗಿ ಗೊಬ್ಬರಗಳನ್ನ, ನೀರನ್ನ ಕಾಲ ಕಾಲಕ್ಕೆ ತನ್ನ ಕುಟುಂಬದಲ್ಲಿ ಮಕ್ಕಳನ್ನ ನೋಡಿಕೊಳ್ಳುವಂತೆ ಅವರು ಎಲ್ಲ ಮರಗಿಡಗಳನ್ನ ನೋಡಿಕೊಂಡು ಅದನ್ನ ಬಹಳ ಸುಂದರವಾಗಿ ಚಾಮರಾಜನಗರದಲ್ಲಿ ಬೆಳೆಸಿದ್ದಾರೆ. ಮೊದಲಿಗೆ 50 ಸಸಿಗಳನ್ನು ನೆಟ್ಟು ಹಸಿರೀಕರಣಕ್ಕೆ ಕೈ ಹಾಕಿದ ನಂತರ ತಮ್ಮ ಆದಾಯದ ದೊಡ್ಡ ಪಾಲನ್ನು ಈ ಉದ್ದೇಶಕ್ಕೆ ಮೀಸಲಿಟ್ಟಿರುವುದಾಗಿ ಹೇಳುವ ವೆಂಕಟೇಶ್ ತಮ್ಮ ಮೇಲೆ ನಂಬಿಕೆ ಇಟ್ಟು ಸಾರ್ವಜನಿಕರು ಸಹಾಯ ಮಾಡುತ್ತಿದ್ದಾರೆ. ತಾವು ನೆಟ್ಟ ಸಸಿಗಳಿಗೆ ನೀರು ಹಾಕಿಸುತ್ತಿದ್ದಾರೆ. ಎಲ್ಲರ ಸಹಕಾರದಿಂದ ಇಷ್ಟು ದೊಡ್ಡ ಸಂಖ್ಯೆಯ ಸಸಿಗಳ ಪೋಷಣೆ ಸಾಧ್ಯವಾಗಿದೆ ಎಂದು ಧನ್ಯವಾದ ಅರ್ಪಿಸುತ್ತಾರೆ. ಈ ಧರ್ಮೋ ರಕ್ಷಿತೋ ರಕ್ಷಿತ ಅಂತ ಏನ್ ಕರಿತೀವಲ್ಲ, ಹಾಗೆ ನಾವು ಪರಿಸರ ರಕ್ಷಿತ ಅಂತ ಭಾವಿಸ್ಬೇಕಾಗತ್ತೆ. ಯಾಕಂದ್ರೆ ಪರಿಸರವನ್ನ ನಾವು ರಕ್ಷಣೆ ಮಾಡಿದ್ರೆ ಖಂಡಿತವಾಗಿ ಪರಿಸರ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಶುದ್ಧವಾದ ಗಾಳಿಯನ್ನು ಕೊಡುತ್ತೆ ಅಂತ ನಾನು ಭಾವಿಸಿರ್ತೀನಿ. ಪತಿಯ ಈ ಹಸಿರು ಪ್ರೇಮಕ್ಕೆ ವೆಂಕಟೇಶ್ ಅವರ ಧರ್ಮ ಪತ್ನಿ ಜಯಲಕ್ಷ್ಮಿ ಹಾಗೂ ಮಕ್ಕಳಾದ ಹರಿಕೃಷ್ಣ, ನೀಲಕಂಠ ಸಹ ಕೈಜೋಡಿಸಿದ್ದಾರೆ. ಪತಿಯ ಈ ಕಾರ್ಯದ ಬಗ್ಗೆ ಜಯಲಕ್ಷ್ಮಿ ಹೀಗೆ ಹೇಳುತ್ತಾರೆ. ಚಾಮರಾಜನಗರ ಹಸಿರುಕರಣ ಮಾಡ್ಬೇಕು ಅಂತ ಎಲ್ಲ ಕಡೆನೂ ಗಿಡಗಳನ್ನ ನೆಟ್ಟಿ ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ರು. ನಾನು ಯಾಕೆ ಅವ್ರ ಜೊತೆ ಕೈ ಜೋಡಿಸಬಾರ್ದು ಅಂತ ನಾನು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದೀನಿ. ಯಾವುದೇ ಪ್ರಚಾರದ ಗೀಳಿಗೆ ಬೀಳದೆ
ತಮ್ಮ ಹಸಿರು ಕಾಯಕ ಮುಂದುವರಿಸಿರುವ ವೆಂಕಟೇಶ್ ಅವರ ನಿಸ್ವಾರ್ಥ ಸೇವೆ ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪರಿಸರ ಇಲಾಖೆ ಇವರಿಗೆ ಪರಿಸರ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ತಾವು ನೆಟ್ಟ ಗಿಡಗಳು ಬಾಡದಂತೆ ವೆಂಕಟೇಶ್ ಟ್ಯಾಂಕರ್ನಲ್ಲಿ ನೀರು ಹಾಕಿಸುತ್ತಾರೆ. ರೋಗ ತಗುಲಿದಾಗ ಔಷಧ ಸಿಂಪಡಿಸುತ್ತಾರೆ. ಗಾಳಿ ಮಳೆಗೆ ಬೀಳುವ ಮರದ ಕೊಂಬೆ ರೆಂಬೆಗಳನ್ನು ತೆರವು ಮಾಡಿಸುತ್ತಾರೆ. ಈ ಕಾರ್ಯಕ್ಕಾಗಿ ಸಹಾಯಕರನ್ನು ನೇಮಕ ಮಾಡಿಕೊಂಡಿರುವ ಅವರು ಅವರಿಗೆ ತಮ್ಮ ಸ್ವಂತ ಹಣದಿಂದಲೇ ಸಂಬಳ ನೀಡುತ್ತಾರೆ. ಸುಮಾರು ನಾನು ವೆಂಕಟೇಶ್ವರ ಸೇರಿ 9 ವರ್ಷ ಮೇಲ ಆಗದ. ಆದ್ರಿಂದ ಸುಮಾರು 15,000 ಗಿಡಗಿಂತ ಜಾಸ್ತಿ ಗಿಡ ನೆಟ್ಟಿದ್ದೀನಿ. ಅದನ್ನ ಎಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಯಾವ ಪುಣ್ಯಾತ್ಮಪ್ಪ ಇಂತ ಗಿಡ ನೆಟ್ಟ ಮತ್ತೆ ಇಡೀ ಚಾಮರಾಜನಗರ ಜಿಲ್ಲಾ ಅಂತ ಜನ ಮಾತಾಡ್ತಿದ್ದಾರೆ. ವೆಂಕಟೇಶ್ ಅವರು ವೃಕ್ಷ ಪ್ರೇಮಿ. ಗಿಡ ನೆಡುವ ಕಾರ್ಯಕ್ಕೆ ತಮ್ಮ ಮನೆಯನ್ನೇ ಮಾರಾಟ ಮಾಡಿದ್ದಾರೆ. 1 ಲಕ್ಷ ಗಿಡ ನೆಡಬೇಕು ಅಂತ ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕಿರೋವರೆಗೆ 1 ಲಕ್ಷ ಗಿಡ ನೆಡಬೇಕು ಅನ್ನೋದು ದೊಡ್ಡ ಆಸೆ ಇದೆ. ಪರಿಸರ ಪ್ರೇಮಿಗಳಿಗೆ ಮಾದರಿಯಾಗಿದ್ದಾರೆ ಎನ್ನುತ್ತಾರೆ ಮೈಸೂರಿನ ರಾಜೀವ್. ಈ ರೀತಿಯಾದಂತ ಪರಿಸರ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಅತ್ಯಂತ ಕಡಿಮೆ ಜನ ಇರ್ತಕ್ಕಂಥದ್ರಲ್ಲಿ ಮೊದಲಿಗರು ವೆಂಕಟೇಶ್ ಅಂದ್ರೆ ತಪ್ಪಾಗಲಾರದು. ಅವರು ನನ್ನ ಚಾಮರಾಜನಗರ ಜಿಲ್ಲೆಯವರು ಒಂದು ಹೆಮ್ಮೆ. ಈ ರೀತಿಯಾದಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡಿರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಆ ಕಷ್ಟವಲ್ಲೇ ಸುಖ ಅನುಭವಿಸುವಂತ ವ್ಯಕ್ತಿತ್ವಗಳಿದ್ದಾರೆ ಅಂದ್ರೆ ಅದು ವೆಂಕಟೇಶ್ ಇಂದ ಮಾತ್ರ ಸಾಧ್ಯ. ಚಾಮರಾಜನಗರದ ರಸ್ತೆಯ ಇಕ್ಕೆಲಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಲು ವೆಂಕಟೇಶ್ ಅವರ ಕೊಡುಗೆ ಅಪಾರ ಎಂಬುದು ಸಾಹಿತಿ ಲಕ್ಷ್ಮೀ ನರಸಿಂಹ ಅವರ ಅಭಿಪ್ರಾಯ. ಚಾಮರಾಜನಗರ ಇವತ್ತು ಹಸಿರಾಗಿ ಕಾಣೋದಕ್ಕೆ ಅವರ ಕೊಡುಗೆ ಅಪಾರ. ವೆಂಕಟೇಶ್ವರ ಕೊಡುಗೆ. ಅವರು ತಮ್ಮ ಸ್ವಂತ ಖರ್ಚಿನಿಂದ ಗಿಡ ಮರಗಳನ್ನ ತಂದು ಅವರೇ ಲಾರಣೆ ಪೋಷಣೆ ಮಾಡಿ ಆ ಮಳೆ ಬರುವ ತನಕ ಅದಕ್ಕೆ ನೀರನ್ನು ಟ್ಯಾಂಕರ್ ನೀರು ಹುಡಿಸಿ ಅದನ್ನ ಬೆಳೆಸ್ಕೊಂಡ್ ಬರ್ತಾ ಇದ್ದಾರೆ. ವೆಂಕಟೇಶ್ ಅವರ ಈ ಕೆಲಸ ಇನ್ನೂ ಹಲವರಿಗೆ ಮಾದರಿಯಾಗಲಿ. ತಮ್ಮ ಜೀವಿತದ ಅವಧಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಧ್ಯೇಯ ಇಟ್ಟುಕೊಂಡಿರುವ ಇವರ ಕನಸು ನನಸಾಗಲಿ, ಪ್ರಕೃತಿ ಪರಿಸರ ಉಳಿಯಲಿ, ಇವರಂತೆಯೇ ಇತರರು ವೃಕ್ಷಗಳನ್ನು ಬೆಳೆಸಲಿ ಎಂಬುದು ಸುದ್ದಿ ಸೌರಭದ ಆಶಯ. ಸಾಮಾನ್ಯ